ಹೇಳದ್ ನಾವು ಓಕೆ ಬಿಡಿ, ಹಾಗಾದ್ರೆ ಬೇಡ. ನಂಗೆ ಸ್ವಲ್ಪ ಮರುವಿನ ಕಾಯಿಲೆ ಉಂಟು, ಕತ್ಲೇನೆ ಆಗ್ಲಿಲ್ಲ ಅಷ್ಟು ಬೇಗ ಲೈಟ್ ತೆಗ್ದು. ಕರೆಂಟ್ ಬಿಲ್ ಬಸ್ಸಲ್ಲಿ ಕರೆಂಟ್ ಬಿಲ್ ಅಂತ ಅಜ್ಜಿ ಶುಂಠಿ. ನಾನು ಇದ್ರಲ್ಲಿ ಎಷ್ಟು ಡುಮ್ಮಿ ಕಾಣಿಸ್ತಿದ್ದೇನಲ್ಲ, ಚಪ್ಪಿ ಚಪ್ಪಿ ಕಾಣಿಸ್ತಿದ್ದೇನೆ, ಹಾಗೆ ಇರ್ಬೇಕಿತ್ತು. ಬಟ್ ಡುಮ್ಮಿ ಹೇಳೋಷ್ಟು ಡುಮ್ಮಿ ಇರಬಾರ್ದು, ಚಂದ ಅಲ್ಲ. ಒಬ್ಬ ಇಲ್ಲೆಲ್ಲ ಫುಲ್ಲು ದ್ರಾಕ್ಷಿದ್ದೆ ತೋಟ ಉಂಟು ಮಾರೆ, ಫುಲ್ಲು ಎಕರೆಗಟ್ಲೆ. ವಾವ್, ಇದು ಯಾವ್ದು ಊರು? ಅಣ್ಣಂಗಂತೂ ಗೊತ್ತಿರುದಿಲ್ಲ. ಇವ್ರು ಮಂಕಿ ಹೇಳಿ. ಎಕರೆಗಟ್ಲೆನು ಫುಲ್ಲು ದ್ರಾಕ್ಷಿ ತೋಟ. ನನ್ನನ್ನು ಬಿಟ್ಟಿದ್ರೆ ದ್ರಾಕ್ಷಿ ಊರು, ದ್ರಾಕ್ಷಿ ಇರುವ ಊರು. ಹೌದು. ಆಗ ಯಾವ್ದೋ ಕಲ್ಲು ಬಂಡೆ ಇತ್ತು, ನಾನು ಅದಕ್ಕೆ ಕೇಳಿದೆ ಊರೆಂತ ಅಂತ. ಎಂತ ಹೇಳಿದ್ದು? ಕಲ್ಲೂರು. ಈಗ ದ್ರಾಕ್ಷಿ ಉಂಟು, ಅದಕ್ಕೆ ದ್ರಾಕ್ಷಿ ಇರು. ಈಗ ಇಲ್ಲಿ ಹೂ ಉಂಟು, ಊರು. ಎಂತಾದ್ರೂ ಗೇಮ್ ಆಟಾಡುವ ಅಂತೇಳಿ ಪ್ಲಾನ್ ಮಾಡಿದ್ದ ಅವಾಗ. ಅದು ಎಂತದ ಗೇಮ್ ತೆಗ್ದ್ರು ಮಾರೆ, ಒಬ್ರಿಗೂ ಅರ್ಥನೇ ಆಗ್ಲಿಲ್ಲ, ಮಡ್ಚಿಟ್ರು. ಲೂಡೋ ಗೇಮ್ ಬೋರಿಂಗ್ ಆಗ್ತದೆ. ಎಂತ ನಂಬರ್? ಮಧ್ಯಾಹ್ನ ಆಟಾಡಿದ್ದು. ನಂಗದು ಮೋಸ ಅನ್ನಿಸ್ತು. ನಂಬರ್ ಆಟಾಡಿದ್ದು ಆಯ್ತಾ. ಹಾ, ರೀಲ್ ಅಪ್ಲೋಡ್ ನೋಡಿ, ಸಕ್ಕತ್ತಾಗಿದೆ. ನಾನೇ ವಿನ್ ಆಗ್ತೇನೆ ಅನ್ನೋಷ್ಟರಲ್ಲಿ ಆಪ್ಷನ್ ಇರ್ಲಿಲ್ಲ ನಂಗೆ ಆನ್ಸರ್ ಹೇಳಲಿಕ್ಕೆ. ನೆಕ್ಸ್ಟ್ ಆಪ್ಷನ್ಗೆ ಇವರೇ ಗೆಸ್ ಮಾಡಿ. ನೀವು ಗೆಲ್ಲೋದು ರಿಯಲ್ ಗೇಮ್, ಸೋಲೋದು ಮೋಸ ಗೇಮ್. ಹೌದು. ನಾನು ಗೆಸ್ ಮೇಲೆ ಹೇಳಿದೆ ಬ್ರೋ, ಅದು ಸರಿಯಾಗಿ ಸೆಟ್ ಆಗೋಯ್ತು. ಸ್ಟೋರಿಲಿ ಹಾಕಿದ್ದೀನಿ ನೋಡಿ. ಅದರಲ್ಲಿ ಆಪೋಸಿಟ್ ಪರ್ಸನ್ ವಿನ್ ಆದ್ರೂ ಕೂಡ ನೀವೇ ಗೆದ್ರಿ ಅನ್ಬೇಕು. ಅದು ಗೇಮ್. ಇಲ್ಲದಿದ್ರೆ ಎಲ್ಲ ಮೋಸ ಗೇಮ್. ಇವರಂತೂ ಮೋಸನೇ ಆಟಾಡೋದು. ಒಂದು ಗೇಮಲ್ಲಿ ವಿಡಿಯೋ ನೀವೆಲ್ಲ ನೋಡಿದ್ರಲ್ಲ, ಯಾರು ಮೋಸ ಮಾಡಿದ್ದಾರೆ ಅಂತ ನೀವು ಹೇಳಿ. ಒಂದು ಗೇಮಲ್ಲಿ ವಿನ್ ಆದ್ರಿ ಅಂತೇಳಿ ಜಾಪ್ ಎಲ್ಲ ಮಾಡೋದು ಬೇಡ. ಬಿತ್ತು ಕಾಯಿನ್ ಎಲ್ಲ ಬಿತ್ತು ಹೇಕಿ ಗೇಮ್ ಆಡೋಣ, ಎಡಿಟ್ ಆಡೋಣ. ಅದ ಹೆಂಗೆ? ಎಂತ ಚಾಲೆಂಜು? ಇರಿ ಎಡಿಟ್ ಆಯ್ತಾ? ಹೆಡ್ ₹2 ಟೈಮ್ ಅಂದ್ರೆ ₹2 ಬಿಟ್ಸ್ ಹಾಕಿ. ಎಲ್ಲಿಂದ ಹಾಕುದು? ಆಯ್ತಾಯ್ತು. ಯಾವ್ದು ನಿಂದು ಹೆಡ್ಡಾ? ಅದು ಟೈಲು. ಟೈಲ್. ನನಗೆ ಇದು ಸಮೋಸ ಆಯ್ತಾ? ಅದು ಎರಡು ಕಡೆ ಇರುದು ಟೈಲೇ ಇರುದು, ಹೆಡ್ ಇಲ್ಲ ಅದ್ರಲ್ಲಿ. ಪೂಜಾಗೆ ಹೆದ್ರಿಕೆ ಇರ್ತದಾ? ಪೂಜಾಗೆ ಮಾತಾಡ್ಲಿಕ್ಕೆ ಹೆದ್ರಿಕೆನಾ? ದೆವ್ವ ಬರುತ್ತಲ್ಲ. ಬರ್ತದೆ ಸೀರಿಯಸ್ ಆಗಿ ಬರ್ತದೆ. ನಾವು ಇಷ್ಟೊಂದು ಸಲ ಬೇಡ ನಾನು ಆಟಾಡುತ್ತಿಲ್ಲ, ನಂಗೆ ಭಯ ಆಗ್ತದೆ. 300 ರೂಪಾಯಿ ಕೊಟ್ಟಿದ್ದಾರೆ ಹೆಡ್ ಟೈಲ್ ಅಂತ. ನಂಗೆ ಗೊತ್ತು ಎಂತ ಗೇಮ್ ಇದ್ರೆ ಸಹ ನಾನೇ ಸೋಲುದಂತ ಗೊತ್ತು. ಅದಕ್ಕೆ ಇವರಿಬ್ಬರಿಗೆ ಫುಲ್ ಜಾಲಿ. ಹೆಡ್ ಎಷ್ಟು? 20. ಅಣ್ಣಿಲ್ವಾ? ಅವ್ರು ಆಡ್ತಾರೆ. ರೆಡಿ ನೀವು ಇಡಿ. ತಾಮ ನಂಗೆ ಗೊತ್ತುಂಟು. ನೀವು ಇಡಿ. 20 ಹೆಡ್ ಅಲ್ವಾ? ಹಾ, ಓಕೆ. ಪಕ್ಕ ಟೈಲರ್. ಅದು ಇಬ್ರು 20 ಕೊಡ್ಬೇಕು ನನಗೆ. ಲೆಕ್ಕ ಬರ್ತೀನಿ. ಅಲ್ಲ, ನಂಗೆ ಬೇಜಾರಿಲ್ಲ, ದುಡ್ಡು ಅವ್ರದ್ದೇ, ಅವ್ರು ಕೊಟ್ಟದ್ದಿಲ್ಲ. ಆಮೇಲೆ ಮತ್ತೆಲ್ಲ ಇಸ್ಕೊತೀನಿ. ನಂಗೂ ನಿಮ್ಗೂ ಸಂಬಂಧ ಇಲ್ಲ. ನೀವ್ಯಾರು? ಇದಾಯ್ತಾ? 20 ಇವ್ರು 20 ನನಗೆ ಹೆಡ್ಡು 50. ಇರ 40. 50 ಬೇಡ, ಇರ 40. ನೀವ್ ಎಲ್ರು ಹೆಡ್ ಹೇಳಿದ್ರೆ ಲಾಸ್ಟಿಗೆ ಟೈಲ್ ಹೇಳಿಕ್ ನಾನು ಒಬ್ಳೆ ಸಿಗುದು ಬಕ್ರ. ಅಲ್ಲ, ಇವಾಗ ನೀವು ಹೆಡ್ ಹೇಳಿ. ಬೇಡ, ನಾನ್ ಟೈಲ್. ಹೆಡ್ 20 ನಾನ್ 20 10 ತಗೊಳ್ತೀರಾ ಹೇಳಿ. ನಾನು ಹೆಡ್ 40. ಹೆಡ್ ಇದು ಯಾರು ಬರೇದ? ನೀವು ಹೆಡ್ಡ? ನೀವು 20 ಅವ್ರಿಗೆ 40 ನಂದಲ್ಲೇ ಇದೆ. ನಾನ್ ಕಳ್ಕೊಳ್ಳಿಕ್ಕೆ ಕೂತದ್ದಿಲ್ಲಿ. ನಾನ್ ಬರುದಿಲ್ಲ ಗೇಮ್, ಇದು ಮೋಸ. ನೀವಿಬ್ರು ಮೋಸ ಮಾಡ್ತಿದ್ದೀರಿ ಎಲ್ಲ ನಂಗೆ ಗೊತ್ತು. ನಾ ಬರುದಿಲ್ಲ ಗೇಮಿಗೆ. ನಂದು ಇನ್ನ ಎಷ್ಟು 80 ಇದೆ. ಇವ್ರದ್ದು 40 ಇದೆ. ನಿಮ್ದು 30 ಏನೋ ಇದೆ.
50 ಅಲ್ಲ, ನಿಮ್ದು 60 ಇದೆ. ನಂದು 60, ನಿಮ್ದು 60. 60 ನಂದಲ್ಲಿ 80 ಇದೆ. ಹೆಡ್ ಟೈಲು 20. 20 ಹೆಡ್ ಟೈಲು 40. ಟೈಲು ನಾ ಸತ್ಯ ಹೇಳ್ತೇನೆ, ನಾನಿಲ್ಲ ಈ ಗೇಮಿಗೆ ಇಲ್ಲ. ನೀವು 5 minutes later. 2020 ಕಟ್ಕೊಳ್ಳೋಣ. ಇವ್ರಿಗೆ ಮೋಸ ಆಗಲ್ಲ. ಲಕ್ಷ್ಮೀ ಬಾರಮ್ಮ. 100 ರೂಪಾಯಿ, 100 ರೂಪಾಯಿ ಲಾಭ, 100 ರೂಪಾಯಿ, 100 rupees ಪ್ರಾಫಿಟ್. ಇವಾಗ 100 ರೂಪಾಯಿ ಸೋತವ್ರೆ, ನೀನು ಇಸ್ಕೊಬೇಕು. ಇಸ್ಕೊಂಡೆ 100. ತಗೊಂಡ್ರವ್ರು ಈ 100 200 ಮಾತ್ರ ಉಳಿದಿರೋದು ಇವಾಗ. ಓ, ಈ ಅಣ್ಣ ಎಲ್ಲ ಕೊಟ್ಬಿಡು ಅಂತಿದ್ದಾರೆ ಒಂದೇ ಸಲ. ಟೈಲ್ 20. ಟೈಲ್ 20. ಎಲ್ಲರೂ ಟೈಲ್ ಡ್ರಾ ಯಾರಿಗೂ ಇಲ್ಲ. ಟೈಲ್ ಬಿದ್ದಿತ್ತು. ಇವ್ರಿಬ್ರು ಚೀಟಿಂಗ್ ಮಾಡಿ ನಾವು ಏನ್ cheating? ಇವ್ರಿಬ್ರು ಏನೋ ಸ್ಕೀಮ್ ಆಯ್ತಾ, ಏನೋ ಪ್ಲಾನ್ ಮಾಡ್ತಾರೆ. ಟೈಲ್ 20. 8-20. 8-20. ಅದು ಟೈಲ್ ಅಲ್ವಾ? ನಾನೀಗ ಜೋಶಲ್ಲಿ ಕೂಗ್ಲಿಕ್ಕೆ ಹೋಗೋಳು. ಇವಾಗ 20. ನಂಗೆ ಗೊತ್ತುಂಟಾಯ್ತಾ ಇವರಿಬ್ರದ್ದು ಎಂತದ ಬಕ್ವಾಸ್ಗೆ. ನನಗೆ 20, ಅವ್ರಿಗೆ 20. 40 ಹೋಯ್ತು. ನಿಮಗೆ ಇಲ್ಲಿ 80 ಇದೆ ಅಷ್ಟೇ. ಇನ್ನ 80 ಅಲ್ಲ 60. ಓಕೆ ನನಗೆ 20, ನಿನಗೆ 20. 60 ಇದೆ ಅಷ್ಟೇ. ಆಯ್ತಾ? ಟೈಲ್ ಹೆಡ್ ಟೈಲ್ 20. ಟೈಲು 20. ಫಸ್ಟ್ ಟೈಮ್ ಗೆದ್ರು. ಸರಿ ಹೋಯ್ತು ಅಷ್ಟೇ. 100 ರೂಪಾಯಿ ಬಂತು ಅಷ್ಟೇ. ವಾಪಸ್ 100 ರೂಪಾಯಿ ಬಂತಷ್ಟೇ. ಪರವಾಗಿಲ್ಲ, ಅದಾದ್ರೂ ಬಂತಲ್ವಾ. ಟೈಲ್ ಹೆಡ್ 20. ಟೈಲ್ ಹೆಡ್ 20. ಹೆಡ್ಡು ಅಗೇನ್ ಹೆಡ್. ಈ 4 hours ಅಲ್ಲಿ ನಾವೆಲ್ಲರೂ ಎಲ್ಲಿರ್ತೇವೆ? ಮಂತ್ರಾಲಯದ ರಾಯರ್ ಮುಂದೆ ಇರ್ತೇವೆ. ಏನ್ ಕೇಳ್ಕೊಳ್ತೀರಾ ರಾಯರ ಹತ್ರ? ಹೆಡ್ಡು ಟೈಲ್ ನೆಕ್ಸ್ಟ್ ನನ್ನೆಲ್ಲ ಮಾಡಕ್ಕೆ ರಾಯರ್ ಹತ್ರ ರಾಯರಿಗೆಲ್ಲ ಗೊತ್ತಿರ್ತದಲ್ಲ, ಅದನ್ನ ಮತ್ತೆ ಕೇಳಿಗೆ ಅಂತ ಇರೋದಿಲ್ಲ. ರಾಯರಿಗೆ ಎಲ್ರಿಗೂ ಎಲ್ಲದೂ ಗೊತ್ತಿರ್ತದೆ. ಅವ್ರ ಹತ್ರ ಒಳ್ಳೇದ್ ಮಾಡಿ. ಪಾಸ್ ಮಾಡ್ಬಿಟ್ಟು ಮಾಡೋದು. ನೆಟ್ವರ್ಕ್ ಇಲ್ಲವಾ? ನೆಟ್ವರ್ಕ್ ಇಲ್ಲವಾ? ನಿಂಗೆ ನೆಟ್ವರ್ಕ್ ಇಲ್ಲವಾ? ನೆಟ್ವರ್ಕ್ ಇಲ್ಲವಾ? ಡೌನ್ಲೋಡ್ ಮಾಡಿ ತರ್ಬೇಕಿತ್ತಲ್ವಾ? ಈಗ ನಾವು ಸುಯಿ ಅಂತ ಊಟಕ್ಕೆ ಬಂದದಾಯ್ತಾ. ಅರ್ಧ ನಿದ್ರೆ ಬರ್ಲಿಲ್ಲ ನನಗೆ, ಸತ್ಯ ಹೇಳ್ತೇನೆ. ಈ ಅಣ್ಣ ಕುಂಭಕರ್ಣ ತರ ಮಲಗಿದ್ರು ಆಯ್ತಾ. ಅಣ್ಣ ನೀವಲ್ಲ ಹೇಳಿದ್ದು ಮಲಗ್ತೇನೆ ಅಂತೇಳಿ. ಇವರು ಸಹ ಮಲಗಿದ್ರು ಅನಿಸ್ತದೆ. ನಂಗೆ ನಿದ್ರೆ ಬರ್ಲಿಲ್ಲ. ನಂಗೆ ನಿಜವಾಗಿ ಮಂತ್ರಾಲಯಕ್ಕೆ ಹೋಗ್ತೇನೆ ಅಂತೇಳಿ ಅಣ್ಣ ನಂಗೆ ತುಂಬಾ ಚೂರು ಸಾಕು ಊಟ. ನಂಗೆ ಎಂತ ಸಹ ಹೊತ್ಸವಿಲ್ಲ. ಎಂತಪ್ಪ ಅಂದರೆ ನನಗೆ 4 ದಿನದಿಂದ ಕರೆಕ್ಟ್ ನಿದ್ರೆ ಇಲ್ಲ ಮಂತ್ರಾಲಯಕ್ಕೆ ಹೋಗುದಂತ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ತೇನೆ. ಅಷ್ಟು ಬೇಗ ನಿದ್ರೆ ಬರಲಿಕ್ಕೆ ಚಾನ್ಸ್ ಉಂಟಾ? ನೆವರ್ ನಿದ್ರೆ. ನನಗೆ ಅವಾಗ ನೋಡ್ತೇನೆ ಅಂತ ಇದಾಗಿ ಹೋಗಿದೆ, ಹುಚ್ಚಿಡ್ದು ಹೋಗಿದೆ. ಒಂದ್ಸಲ ನೋಡಿ ಕಣ್ಣು ತಂಪು ಮಾಡಿ ನಿದ್ರೆ ಚಂದ ಬರ್ಬೋದು. ಇವಾಗ ಊಟಕ್ಕೆ ಬಂದಿದ್ದೇವೆ. ಇಲ್ಲಿ ಪ್ಲೇಸ್ ತುಂಬ ಚಂದ ಉಂಟು. ಔಟ್ಸೈಡ್ ಕುತ್ಕೊಳ್ಳಿಕ್ಕೆ ಉಂಟಾಯ್ತಾ, ಬಟ್ ಚಳಿ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಇದು ಇಲ್ಲಿಗೆ ಬಂದದ್ದು. ಟೊಮೆಟೊ ರೈಸ್, ಒಂದು ಟೊಮೆಟೊ ರೈಸು. ನನಗೆ ಟೊಮೆಟೊ ರೈಸ್ ಎಲ್ಲ ಬೇಡ, ಕರ್ಡ್ ರೈಸು ಚೂರು ಸಿಗ್ತದ ಅದು. ಇಬ್ಬರು 2 ತಗೊಂಡು ಶೇರ್ ಮಾಡೋಣ. ಇವರು ಜಾಸ್ತಿ ತಿನ್ನಲ್ಲ, ನಾನು ಜಾಸ್ತಿ. ನನಗೆ ಚೂರು ಎಂತಾದ್ರು. ಒಂದು ಟೊಮೆಟೊ ರೈಸು, ಒಂದು ಕರ್ಡ್ ರೈಸು. ಗೊತ್ತುಂಟಾ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಾರ್ಡರ್ ಕ್ರಾಸ್ ಮಾಡಿರೋದು. ಎಲ್ಲಿ? ಇವಾಗ ಆಂಧ್ರದಲ್ಲಿದ್ದೇನಂತೆ. ನಂಗೆ ಇಷ್ಟೊತ್ತು ಗೊತ್ತಿರಲಿಲ್ಲ, ಇವಾಗ ಗೊತ್ತಾದದ್ದು ನಾನು ಆಂಧ್ರದಲ್ಲಿದ್ದೇನಂತ. ಫಸ್ಟ್ ಟೈಮ್ ಲೈಫಲ್ಲಿ ಬಾರ್ಡರ್ ಕ್ರಾಸ್ ಮಾಡಿರೋದು ಆಯ್ತಾ. ಗೆರೆ ದಾಟಿರೋದು. ಗೆರೆ ದಾಟಿರೋದು, ಅದೇ ಗೆರೆ ದಾಟಿರೋದು ಲೈಫಲ್ಲಿ ಫಸ್ಟ್ ಟೈಮ್. ಇದು ಇವಾಗ ಮೊಬೈಲಲ್ಲಿ ಇಡಬೇಕು. ಇದೀಗ ಪಕ್ಕ ಆಂಧ್ರ ನಮ್ಮಂಕಿ ಪಕ್ಕ. ಅಣ್ಣ ಎಲ್ಲೋದ್ರು, ಬರ್ತಾ ಇದ್ದಾರೆ.
ಎಲ್ಲಿ ಇದು ಎಂಟ್ರೆನ್ಸಾ? ಹಾ ಗೊತ್ತಿಲ್ಲ. ಅಲ್ಲ, ಸುಜಾಯಿಂದ್ರ ಮಾರ್ಗ. ನಂಗೆ ಸತ್ಯ ಎಷ್ಟೊತ್ತಿಗೆ ರೀಚ್ ಆಗ್ತೇನೆ, ಎಷ್ಟೊತ್ತಿಗೆ ಬರ್ತೇನೆ ಅಂತೇಳಿ ನಿದ್ರೆನೇ ಬರಲಿಲ್ಲ ಆಯ್ತಾ. ನನಗೆ ಹುಚ್ಚಿಡ್ದೋಗಿತ್ತು. ಏನೇನೋ ಎನ್ಸಿ ಹತ್ತು ಸಾಕಾಯ್ತು. ಫೈನಲ್ ಇಲ್ಲಿ ರೀಚ್ ಆಗಿದ್ದೇವೆ. ಇನ್ನು ರೂಮ್ ಹುಡುಕ್ಬೇಕು. ರೂಮ್ ಹುಡುಕಿ ಫ್ರೆಶ್ ಅಪ್ ಆಗಿ ಮತ್ತೆ ಮಂತ್ರಾಲಯದ್ದು ಅಂಗಳಕ್ಕೆ ಹೋಗ್ಬೇಕು. ಇಲ್ಲಿ ಜನ ಜಾಸ್ತಿ ಇದ್ರು ನಂಗೆ ಹೋಗ್ಲೇಬೇಕು. ಅದೇ ಹೋಗೋಣ. ಇಲ್ಲಿಗೆ ಬಂದ್ರೆ ಮಾತ್ರ ರೂಮ್ ಹುಡುಕ್ಲಿಕ್ಕೆ ಕಷ್ಟ ಇಲ್ಲ. ಅವರೇ ಗಾಡಿ ಎಳ್ದು ಕೊಡ್ಲೆ ಅವರೇ ಬಂದು ಕೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಬಾರ್ಗಿನ್ ಮಾಡಿದರೆ ಕಮ್ಮಿಗೆ ಸಿಗ್ತದೆ. ನಾವು ಇವಾಗ ಬಾರ್ಗಿನ್ ಮಾಡೋದೆಲ್ಲ ಸಿಚುವೇಶನಲ್ಲಿಲ್ಲ, ಹೋಗೋದೊಂದೇ ಇವಾಗ. ಓಹ್ ಚೆಂದ ಉಂಟು. ಇವಾಗ ಅವರೇ ಸಿಕ್ಕಿ ಅವರೇ ಒಂದು ರೂಮ್ ತೋರಿಸಿದ್ದಾರೆ. ಇವಾಗ ಇದೇ ರೂಮ್ ಒಳ್ಳೆ ಉಂಟು. ರೂಮ್ ಒಳ್ಳೆ ಉಂಟು. 1,000 ವರ್ತ್ ಅಂತ ನಂಗೆ ಅನ್ನಿಸುದಿಲ್ಲ. ನಾ ಹೇಳ್ತೇನೆ ಎಂತಕ್ಕೆ ಅಂತ. ನಂಗೆ ಈಗ ಸ್ನಾನ ಮಾಡ್ಬೇಕು. ಅಲ್ಲಿ ಬಿಸಿ ನೀರಿಲ್ಲ ಅಂತ ಒದ್ದಾಡ್ತಿದ್ದೇನೆ. 3 ಜನ ಇರ್ಬೇಕು. 3 ಜನಕ್ಕೆ ಪರ್ ಹೆಡ್ಗೆ 500 ಅಂದ್ರೆ ಕರೆಕ್ಟ್ ಆಗಿದೆ. ಬಟ್ ನಂಗೆ ಬಿಸಿ ನೀರಿಲ್ಲ ಅಂತ ಮಂಡೆ ಬೆಚ್ಚಾಗ್ತುಂಟು. ಬಟ್ ನಂಗೆ ಈಗ ಅಂತ ಅಂದ್ರೆ ಇನ್ನೇನು 5 ಗಂಟೆಗೆ ಬಿಸಿ ನೀರು ಬರ್ತದಂತೆ. ಅಷ್ಟು ತನಕ ಇವಾಗ ಗಂಟೆ ಎಷ್ಟು 1:30. ನನಗೆ ತುಂಬ ಆಸೆ ಇರೋದಂತ ನೈಟ್ ಟೈಮಲ್ಲಿ ಅಲ್ಲಿ ಹೋಗಬೇಕು, ಅಲ್ಲಿ ಅಂಗಳದಲ್ಲಿ ಕುತ್ಕೊಳ್ಬೇಕು, ಅಂದರೆ ಅಂಗಳದಲ್ಲಿ ಮಲ್ಕೊಳ್ಬೇಕು ಅಂತ. ಓಕೆನಾ, ಇವಾಗ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ನಾನು ಅವಾಗದಿಂದ ಹೇಳ್ತಿದ್ದೇನೆ, ಇವ್ರು ಹೇಳ್ತಿದ್ದಾರೆ, ಅವರಿಗೂ ತುಂಬ ಆಸೆ ಇರ್ತದೆ, ಆಬ್ವಿಯಸ್ಲಿ ಇರ್ತದೆ. ಸೊ ನಂಗೆ ತುಂಬ ಆಸೆ ಉಂಟು ಅಲ್ಲಿಗೆ ಹೋಗ್ಬೇಕಂತ. ಹೋಗ್ತಿದ್ದೇವೆ. ನಂಗೆ ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕು, ನೆಮ್ಮದಿಯಾಗಿ ಮಲ್ಕೊಳ್ಬೇಕು ಸ್ವಲ್ಪ ಹೊತ್ತು. ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ. ನಂಗೆ ಅದೆಲ್ಲ ಫುಲ್ ಡವಾಡವಾಗ್ತುಂಟು. ನಾನು ರೀಚ್ ಆದೆ ಫೈನಲಿ. ನನ್ನ ಕಣ್ಮುಂದೆ ಮಂತ್ರಾಲಯದ ಆರ್ಚ್. ನಂಗೆ ಸತ್ಯ ಇದೆಲ್ಲ ಡವಾಗ್ತುಂಟು. ತೋರಿಸ್ತೇನೆ. ಈ ರಾತ್ರಿಲೂ ಎಂಥ ಜನ, ಹೇಗುಂಟಲ್ಲ ಅಮ್ಮ ಮಂತ್ರಾಲಯ ಜನ ನೋಡ. ಎಲ್ಲೇ ಹೇಗೆ ಮಲಗಿದ್ದಾರೆ ನೋಡಿ. ಎಲ್ಲ ಸಿಕ್ಕಾಪಟ್ಟೆ ಜನ. ಹೆವಿ ಜನ ಇಲ್ಲಿ. ಮತ್ತೆಂತ ಗೊತ್ತಾ, ರೂಮ್ ತಗೊಳ್ಲಿಕ್ಕಾಗೋದಿಲ್ಲ ಅಥವಾ ಅಷ್ಟು ದುಡ್ಡಿಲ್ಲ, ಆ ಥರ ಯಾರೂ ಇಲ್ಲ. ಬಡವರಿಂದ ಹಿಡಿದು ರಿಚ್ ಪರ್ಸನ್ಸ್ ಎಲ್ಲ ಇದ್ದಾರೆ ಇಲ್ಲಿ. ದೇವ್ರನ್ನ ನಂಬಿ ಮಲ್ಕೊಂಡಿರ್ತಾರೆ, ದೇವ್ರ ಮೇಲೆ ಪ್ರೀತಿಗೆ ಮಲ್ಕೊಂಡಿರ್ತಾರೆ. ನಂಗೆ ಮಂತ್ರಾಲಯ ಎಷ್ಟು ಡ್ರೀಮ್ ಗೊತ್ತಾ. ಜನರ ಜೊತೆ ಚಂದ ಮಾಡಿ ಮಲ್ಕೊಳೋದು. ನಂಗೆ ಮುಟ್ಲಿಕ್ಕೆ ಹೆದರಿಕೆ ಆಗ್ತದಂದ್ರೆ ಎಂತ ಮಾಡೋದಿಲ್ಲ. ಅಲ್ಲಿ ನಾನು ಸತ್ಯಾನಂದಿ ಕಣ್ಣಲ್ಲಿ ನೋಡ್ತೇನಂತ ಅಂದ್ಕೊಂಡೇ ಇರಲಿಲ್ಲ. ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಇಲ್ಲಿಗೆ ಬರ್ತೇನೆ ಅಂತೇಳಿ.
ಮಂತ್ರಾಲಯಕ್ಕೆ ಬರಲಿಕ್ಕೆ ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು ಮತ್ತೊಂದಿರ್ಬೋದು, ಬಟ್ ನಾವು ಅಂದ್ಕೊಂಡಿದ್ದ ಟೈಮಲ್ಲಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ದೇವ್ರು ಯಾವತ್ತು ಕರ್ಸ್ಕೊಳ್ತಾರೆ, ರಾಯರು ಯಾವತ್ತು ಕರ್ಸ್ಕೊಳ್ತಾರೆ ಅವತ್ತೇ ಬರ್ಲಿಕ್ಕಾಗೋದು. ನಾವಿಲ್ಲಿಗೆ ರೀಚ್ ಆಯಿತು. ಇಷ್ಟೊತ್ತು ಆರಾಮ್ಸೆ ಕೂತಿದ್ದಾಯ್ತು. ಇವಾಗ ರಿಟರ್ನ್ ನಾವು ರೂಮಿಗೆ ಹೊರಡಬೇಕು. ನಿದ್ರೆ ಮಾಡೋ ಡೌಟ್. ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ಬೆಳಿಗ್ಗೆ ಪೂಜೆಗೆ ರೆಡಿ ಆಗಬೇಕು. ನಾನಿವಾಗ ಇಲ್ಲಿಗೆ ವ್ಲಾಗ್ ನಿಲ್ಲಿಸ್ತೇನೆ. ಇನ್ ಕೇಸ್ ಯಾರಿಗಾದರೂ ನನ್ನ ರೀಲ್ಸ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.